ಈಗ ಬುಲ್ ಟೆಂಪಲ್ ಮುಖ್ಯ ರಸ್ತೆಯಲ್ಲಿದ್ದೀನಿ ನೋಡಿ. ಜಲಮಂಡಳಿ ಅಧಿಕಾರಿಗಳು ಕಾಮಗಾರಿ ಮಾಡಿದ್ದಾರೆ. ಇಲ್ಲಿ ಕೆಳಗಡೆ ಪೈಪ್ ಲೈನ್ ಹಾಕಿದ್ರು, ದುರಸ್ತಿ ಮಾಡಿದ್ದಾರೆ, ಸರಿಯಾಗಿ ಮುಚ್ಚಿಲ್ಲ ನೋಡಿ. ಎಲ್ಲ ಕಟ್ಟಿಗೆಗಳ ಇಟ್ಟಿದ್ದಾರೆ, ತುಂಬ ಆಳವಾಗಿದೆ. ದೃಶ್ಯಗಳಸ ನೋಡ್ತಿರ್ಬೋದು, ತುಂಬ ಆಳವಾಗಿದೆ. ಮತ್ತೊಂದು ಕಡೆ ಕಳಪೆ ಸಿಮೆಂಟ್ ಎಲ್ಲ ಕಿತ್ತು ಬರ್ತಿದೆ. ಒಂದು ಕಡೆ ಈ ಒಂದು ಭಾಗದ ವಾಹನ ಸವಾರರು ಮತ್ತು ಸಾರ್ವಜನಿಕರು ಓಡಾಡೋಕ್ಕೆ ತುಂಬ ಸಂಕಷ್ಟಕ್ಕೆ ಪಡ್ತಿದ್ದಾರೆ. ತುಂಬ ಎಡವಿ ಸಹ ಬಿದ್ದಿದ್ದಾರೆ, ತುಂಬ ಇಲ್ಲಿ ಅಪಘಾತಗಳಾಗಿದ್ದಾವೆ. ಆದರೂ ಎಚ್ಚೆತ್ಕೊಂಡಿಲ್ಲ, ಎಲ್ಲವೂ ಕಿತ್ತು ಹಾಕಿದ್ದಾರೆ. ಸರಿಯಾಗಿ ಒಂದು ಕಡೆ ಡಾಂಬಾರೀಕರಣ ಮಾಡಿಲ್ಲ, ಒಂದು ಕಡೆ ಅಲ್ಲಿ ತೆಗ್ಗುವಾಗಿದೆ, ಇಲ್ಲಿ ಎತ್ತರವಾಗಿದೆ. ಜಲಮಂಡಳಿಯ ಅಧಿಕಾರಿಗಳ ನಿರ್ಲಕ್ಷ್ಯ ಇದು. ಒಂದು ಕಡೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳ ಗುಂಡಿ ಮುಚ್ಚಲ್ಲ, ಜಲಮಂಡಳಿಯ ಅಧಿಕಾರಿಗಳು ಕಾಮಗಾರಿ ಮಾಡ್ತಾರೆ, ಸರಿಯಾಗಿ ದುರಸ್ತಿ ಮಾಡಲ್ಲ. ಇದಕ್ಕೆ ಸ್ಪಷ್ಟ ಉದಾಹರಣೆ ಈ ಒಂದು ಭಾಗದ ಒಂದು ಕಡೆ ನಿವಾಸಿಗಳು. ಸರ್ ಬನ್ನಿಲಿ, ನೋಡಿ ಸರ್ ಯಾವ ರೀತಿ ಜಲಮಂಡಳಿ ಅಧಿಕಾರಿಗಳು ಈ ಥರ ಮಾಡಿದಾರೆ ಅಂತ. ರೆಗ್ಯುಲರ್ ಆಗಿ ಓಡಾಡ್ತಾ ಇದ್ದೀನಿ, ರೆಗ್ಯುಲರ್ ಆಗಿ ಮಾಡ್ತೀವಿ. ಇವತ್ತಿನ ಯಾವ ಸ್ಥಿತಿ ಆಗಿದೆ ಅಂದರೆ ಈವನ್ ಫುಟ್ಪಾತಲ್ಲಿ ನಾವು ನಡಿಲಿಕ್ಕೆ ಆಗ್ತಾಯಿಲ್ಲ, ಆಗದೇ ಯಾರೆ ರೋಡ್ ಹೇಳಂಗೆ ಇಲ್ಲ. ಎಲ್ಲ ಕಡೆ ಗುಂಡಿ. ನಾನು ಕಾರ್ ತೊಗೊಂಡು ಹೋಗೋಕೆ, ಟೂ ವೀಲರ್ ಹೋದ್ರೂ ಯಾವುದ್ರಲ್ಲಾದರೂ ಕಷ್ಟಪಡ್ತಾ ಇದ್ದೀವಿ. ಮಕ್ಕಳು ಹೋಗೋರು, ಆಫೀಸ್ಗೆ ಹೋಗೋರು, ಫೈಂಡಿಂಗ್ ವೆರಿ ಡಿಫಿಕಲ್ಟ್. ನೋಡಿ ಸರ್, ಇದು ಯಾವ ರೀತಿ ಮಾಡಿದ್ರೆ ಸರಿಯಾಗಿ ಮುಚ್ಚಿಲ್ಲ, ಎಲ್ಲ ಕಳಪೆ ಮಾಡಿದ್ದಾರೆ, ಕಟ್ಟಿಗೆ ಇಟ್ಟಿದ್ದಾರೆ ರೋಡಿಗೆ ಅಂತ. ಕನ್ಸಿಸ್ಟೆಂಟಾಗಿ ಆಗ್ತಾ ಇದೆ ಇದು ಮೊದಲನೇ ಬಾರಿ ಅಲ್ಲ. ಮಳೆ ಗಿಳೆ ಬಂದುಬಿಟ್ರೆ ರೋಡ್ಗಳಲ್ಲಿ ನೋಡ್ತೀವಲ್ಲ, ಗುಂಡಿ ಎಲ್ಲಿದೆ, ರೋಡ್ ಎಲ್ಲಿದೆ, ಸಿಕ್ಕಾಪಟ್ಟೆ ಕಷ್ಟಪಟ್ಟು ಬೀಳ್ಬೇಕಾಗತ್ತೆ. ವಯಸ್ಸಾದ್ರೂ ಕಷ್ಟ ಆಗಲ್ವಾ ಅಂತಿದ್ದು, ಇಲ್ಲಿ ಎಡಿ ಬೀಳಲ್ವಾ ಅಂತ. ನಾನು ಹೇಳಿ ನನಗೆ ಕಷ್ಟ ಆಗ್ತಾರೆ. ಐ ಆಮ್ ಸೀನಿಯರ್ ಸಿಟಿಸನ್, ನನಗೂ ಕಷ್ಟ ಆಗುತ್ತೆ. ಸಣ್ಣ ಪುಟ್ಟ ಹುಡುಗರು ಪಾಪ ಸ್ಕೂಲಿಗೆ ಇರ್ತಾರೆ, ದೊಡ್ಡವರು ಇರ್ತಾರೆ, ಹೆಂಗಸಿರ್ತಾರೆ, ಎಲ್ರಿಗೂ ಕಷ್ಟ ಇದೆ ಇದು. ಏನು ಹೇಳಿದ್ರು ಸರ್, ಬ್ರ್ಯಾಂಡ್ ಬೆಂಗಳೂರು ಕನಸು ಹೊತ್ತ ಡಿಸೆಂಬರ್ಗೆ ಬ್ರ್ಯಾಂಡ್ ಬೆಂಗಳೂರು ಮಾತಾಡ್ತಾ ಇದ್ದಾರೆ ಇವತ್ತು. ಇದನ್ನು ಬೇಸಿಕ್ ಫೆಸಿಲಿಟಿ, ಬೇಸಿಕ್ ನೆಸೆಸಿಟಿ ಟ್ಯಾಕ್ಸ್ ಪೇಯರ್ಗೆ ತೆರಿಗೆ ನಮ್ಮ ಹಣದಿಂದ ಆಗ್ತಾ ಇರೋವಂಥ ಒಂದು ವ್ಯವಸ್ಥೆ ಇದು. ಇದನ್ನು ಮಾಡಬೇಕು ಅವರು. ಮಾತುಗಳು ನಿಲ್ಲಿಸಿ ಮಾಡಬೇಕು. ನೆನೆ ಯಾರೋ ಮಿನಿಸ್ಟ್ರ್ ಹೇಳ್ತಾರೆ BJP ಅವ್ರು ನಾನು ಹೇಳ್ತೀನಿ, ಐ ಆಮ್ ನಾಟ್ ಫಾರ್ ಈ ಗೌರ್ಮೆಂಟ್. ಅವ್ರುಗಳನ್ನ ಬ್ಲೇಮ್ ಮಾಡಬಾರ್ದು ಇವರು. ನೀವು ಮಾಡೋದನ್ನು ಫಸ್ಟ್ ಮಾಡಿ. ಜನಕ್ಕೆ ಮಾಡೋಕ್ಕೆ ಬೇಕಾದಷ್ಟು ಕೆಲಸ ಇದೆ, ಅದು ಇದು ಬಿಟ್ಬಿಟ್ಟು ಪಾಸಿಟಿವ್ ಆಗಿ ಈ ಗುಂಡಿ ಮುಚ್ಚೋ ಕಾರ್ಯ ಆಗಬೇಕು. ಮಳೆ ಬರ್ತಾ ಇದೆ, ಮಳೆ ನಿಂತಿದೆ, ಮಳೆ ಇದ್ದೇ ಇರುತ್ತೆ ಕಾನ್ಸ್ಟೆಂಟಾಗಿ. ಬಟ್ ವಾಟ್ ಹ್ಯಾವ್ ಯು ಡನ್? ನೀವೇನು ಮಾಡಿದ್ರಿ? ಕ್ವಾಲಿಟಿ ರಸ್ತೆ ಮಾಡ್ತಿಲ್ಲ. ಕ್ವಾಲಿಟಿ ರಸ್ತೆ ಯಾವಾಗಲೂ ಇಲ್ಲ. ಸೊ ಇದ್ರ ಬಗ್ಗೆ ಕಾಳಜಿ ವಹಿಸಿ ಆದಷ್ಟು ಬೇಗ ಇಂಪ್ರೂವ್ ಆಗಬೇಕು. ತುಂಬ ಶೇಕ್ ಆಗ್ತಿದೆ. ಪಬ್ಲಿಕ್ ಅವರು ಕವರ್ ಮಾಡ್ತಾ ಎಸ್ ನೋಡ್ತಿರ್ಬೋದು ಯಾವ ರೀತಿ ಶೇಕ್ ಆಗ್ತಿದೆ ಇದು. ಇಲ್ಲಿ ತುಂಬ ಜನ ಎಡವಿ ಸಹ ಬೀಳ್ಬೋದು. ಎಲ್ಲ ಕಾಮಗಾರಿನ ಕಳಪೆ ಮಾಡಿದ್ದಾರೆ. ಒಂದು ಕಡೆ ಜಲಮಂಡಳಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗತ್ತೆ, ಮಾನ್ಯ ಡಿಸೆಂಬರ್ ಎಚ್ಚೆತ್ತುಕೊಳ್ಬೇಕಾಗತ್ತೆ. ನಿಮ್ಮ ಜಲಮಂಡಳಿ ಅಧಿಕಾರಿಗಳು ಯಾವ ರೀತಿ ಕಾಮಗಾರಿ ಮಾಡಿದರೆ, ಅದಕ್ಕೆ ಯಾವ ರೀತಿ ತ್ಯಾಪೆ ಹಚ್ಚಿದ್ದಾರೆ ಎಂಬುದು ಸ್ಪಷ್ಟ ಉದಾಹರಣೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಬುಲ್ ಟೆಂಪಲ್ ಮುಖ್ಯ ರಸ್ತೆಯಲ್ಲಿದ್ದೀನಿ ನೋಡಿ. ಜಲಮಂಡಳಿ ಅಧಿಕಾರಿಗಳು ಕಾಮಗಾರಿ ಮಾಡಿದ್ದಾರೆ. ಇಲ್ಲಿ ಕೆಳಗಡೆ ಪೈಪ್ ಲೈನ್ ಹಾಕಿದ್ರು, ದುರಸ್ತಿ ಮಾಡಿದ್ದಾರೆ, ಸರಿಯಾಗಿ ಮುಚ್ಚಿಲ್ಲ ನೋಡಿ. ಎಲ್ಲ ಕಟ್ಟಿಗೆಗಳ ಇಟ್ಟಿದ್ದಾರೆ, ತುಂಬ ಆಳವಾಗಿದೆ. ದೃಶ್ಯಗಳಸ ನೋಡ್ತಿರ್ಬೋದು, ತುಂಬ ಆಳವಾಗಿದೆ. ಮತ್ತೊಂದು ಕಡೆ ಕಳಪೆ ಸಿಮೆಂಟ್ ಎಲ್ಲ ಕಿತ್ತು ಬರ್ತಿದೆ. ಒಂದು ಕಡೆ ಈ ಒಂದು ಭಾಗದ ವಾಹನ ಸವಾರರು ಮತ್ತು ಸಾರ್ವಜನಿಕರು ಓಡಾಡೋಕ್ಕೆ ತುಂಬ ಸಂಕಷ್ಟಕ್ಕೆ ಪಡ್ತಿದ್ದಾರೆ. ತುಂಬ ಎಡವಿ ಸಹ ಬಿದ್ದಿದ್ದಾರೆ, ತುಂಬ ಇಲ್ಲಿ ಅಪಘಾತಗಳಾಗಿದ್ದಾವೆ. ಆದರೂ ಎಚ್ಚೆತ್ಕೊಂಡಿಲ್ಲ, ಎಲ್ಲವೂ ಕಿತ್ತು ಹಾಕಿದ್ದಾರೆ. ಸರಿಯಾಗಿ ಒಂದು ಕಡೆ ಡಾಂಬಾರೀಕರಣ ಮಾಡಿಲ್ಲ, ಒಂದು ಕಡೆ ಅಲ್ಲಿ ತೆಗ್ಗುವಾಗಿದೆ, ಇಲ್ಲಿ ಎತ್ತರವಾಗಿದೆ. ಜಲಮಂಡಳಿಯ ಅಧಿಕಾರಿಗಳ ನಿರ್ಲಕ್ಷ್ಯ ಇದು. ಒಂದು ಕಡೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳ ಗುಂಡಿ ಮುಚ್ಚಲ್ಲ, ಜಲಮಂಡಳಿಯ ಅಧಿಕಾರಿಗಳು ಕಾಮಗಾರಿ ಮಾಡ್ತಾರೆ, ಸರಿಯಾಗಿ ದುರಸ್ತಿ ಮಾಡಲ್ಲ. ಇದಕ್ಕೆ ಸ್ಪಷ್ಟ ಉದಾಹರಣೆ ಈ ಒಂದು ಭಾಗದ ಒಂದು ಕಡೆ ನಿವಾಸಿಗಳು. ಸರ್ ಬನ್ನಿಲಿ, ನೋಡಿ ಸರ್ ಯಾವ ರೀತಿ ಜಲಮಂಡಳಿ ಅಧಿಕಾರಿಗಳು ಈ ಥರ ಮಾಡಿದಾರೆ ಅಂತ. ರೆಗ್ಯುಲರ್ ಆಗಿ ಓಡಾಡ್ತಾ ಇದ್ದೀನಿ, ರೆಗ್ಯುಲರ್ ಆಗಿ ಮಾಡ್ತೀವಿ. ಇವತ್ತಿನ ಯಾವ ಸ್ಥಿತಿ ಆಗಿದೆ ಅಂದರೆ ಈವನ್ ಫುಟ್ಪಾತಲ್ಲಿ ನಾವು ನಡಿಲಿಕ್ಕೆ ಆಗ್ತಾಯಿಲ್ಲ, ಆಗದೇ ಯಾರೆ ರೋಡ್ ಹೇಳಂಗೆ ಇಲ್ಲ. ಎಲ್ಲ ಕಡೆ ಗುಂಡಿ. ನಾನು ಕಾರ್ ತೊಗೊಂಡು ಹೋಗೋಕೆ, ಟೂ ವೀಲರ್ ಹೋದ್ರೂ ಯಾವುದ್ರಲ್ಲಾದರೂ ಕಷ್ಟಪಡ್ತಾ ಇದ್ದೀವಿ. ಮಕ್ಕಳು ಹೋಗೋರು, ಆಫೀಸ್ಗೆ ಹೋಗೋರು, ಫೈಂಡಿಂಗ್ ವೆರಿ ಡಿಫಿಕಲ್ಟ್. ನೋಡಿ ಸರ್, ಇದು ಯಾವ ರೀತಿ ಮಾಡಿದ್ರೆ ಸರಿಯಾಗಿ ಮುಚ್ಚಿಲ್ಲ, ಎಲ್ಲ ಕಳಪೆ ಮಾಡಿದ್ದಾರೆ, ಕಟ್ಟಿಗೆ ಇಟ್ಟಿದ್ದಾರೆ ರೋಡಿಗೆ ಅಂತ. ಕನ್ಸಿಸ್ಟೆಂಟಾಗಿ ಆಗ್ತಾ ಇದೆ ಇದು ಮೊದಲನೇ ಬಾರಿ ಅಲ್ಲ. ಮಳೆ ಗಿಳೆ ಬಂದುಬಿಟ್ರೆ ರೋಡ್ಗಳಲ್ಲಿ ನೋಡ್ತೀವಲ್ಲ, ಗುಂಡಿ ಎಲ್ಲಿದೆ, ರೋಡ್ ಎಲ್ಲಿದೆ, ಸಿಕ್ಕಾಪಟ್ಟೆ ಕಷ್ಟಪಟ್ಟು ಬೀಳ್ಬೇಕಾಗತ್ತೆ. ವಯಸ್ಸಾದ್ರೂ ಕಷ್ಟ ಆಗಲ್ವಾ ಅಂತಿದ್ದು, ಇಲ್ಲಿ ಎಡವಿ ಬೀಳಲ್ವಾ ಅಂತ. ನಾನು ಹೇಳಿ ನನಗೆ ಕಷ್ಟ ಆಗ್ತಾರೆ. ಐ ಆಮ್ ಸೀನಿಯರ್ ಸಿಟಿಸನ್, ನನಗೂ ಕಷ್ಟ ಆಗುತ್ತೆ. ಸಣ್ಣ ಪುಟ್ಟ ಹುಡುಗರು ಪಾಪ ಸ್ಕೂಲಿಗೆ ಇರ್ತಾರೆ, ದೊಡ್ಡವರು ಇರ್ತಾರೆ, ಹೆಂಗಸಿರ್ತಾರೆ, ಎಲ್ರಿಗೂ ಕಷ್ಟ ಇದೆ ಇದು. ಏನು ಹೇಳಿದ್ರು ಸರ್, ಬ್ರ್ಯಾಂಡ್ ಬೆಂಗಳೂರು ಕನಸು ಹೊತ್ತ ಡಿಸೆಂಬರ್ಗೆ. ಬ್ರ್ಯಾಂಡ್ ಬೆಂಗಳೂರು ಮಾತಾಡ್ತಾ ಇದ್ದಾರೆ ಇವತ್ತು. ಇದನ್ನು ಬೇಸಿಕ್ ಫೆಸಿಲಿಟಿ, ಬೇಸಿಕ್ ನೆಸೆಸಿಟಿ ಟ್ಯಾಕ್ಸ್ ಪೇಯರ್ಗೆ ತೆರಿಗೆ ನಮ್ಮ ಹಣದಿಂದ ಆಗ್ತಾ ಇರೋವಂಥ ಒಂದು ವ್ಯವಸ್ಥೆ ಇದು. ಇದನ್ನು ಮಾಡಬೇಕು ಅವರು. ಮಾತುಗಳು ನಿಲ್ಲಿಸಿ ಮಾಡಬೇಕು. ನೆನೆ ಯಾರೋ ಮಿನಿಸ್ಟ್ರ್ ಹೇಳ್ತಾರೆ BJP ಅವ್ರು ನಾನು ಹೇಳ್ತೀನಿ, ಐ ಆಮ್ ನಾಟ್ ಫಾರ್ ಈ ಗೌರ್ಮೆಂಟ್. ಅವ್ರುಗಳನ್ನ ಬ್ಲೇಮ್ ಮಾಡಬಾರ್ದು ಇವರು. ನೀವು ಮಾಡೋದನ್ನು ಫಸ್ಟ್ ಮಾಡಿ. ಜನಕ್ಕೆ ಮಾಡೋಕ್ಕೆ ಬೇಕಾದಷ್ಟು ಕೆಲಸ ಇದೆ, ಅದು ಇದು ಬಿಟ್ಬಿಟ್ಟು ಪಾಸಿಟಿವ್ ಆಗಿ ಈ ಗುಂಡಿ ಮುಚ್ಚೋ ಕಾರ್ಯ ಆಗಬೇಕು. ಮಳೆ ಬರ್ತಾ ಇದೆ, ಮಳೆ ನಿಂತಿದೆ, ಮಳೆ ಇದ್ದೇ ಇರುತ್ತೆ ಕಾನ್ಸ್ಟೆಂಟಾಗಿ. ಬಟ್ ವಾಟ್ ಹ್ಯಾವ್ ಯು ಡನ್? ನೀವೇನು ಮಾಡಿದ್ರಿ? ಕ್ವಾಲಿಟಿ ರಸ್ತೆ ಮಾಡ್ತಿಲ್ಲ. ಕ್ವಾಲಿಟಿ ರಸ್ತೆ ಯಾವಾಗಲೂ ಇಲ್ಲ. ಸೊ ಇದ್ರ ಬಗ್ಗೆ ಕಾಳಜಿ ವಹಿಸಿ ಆದಷ್ಟು ಬೇಗ ಇಂಪ್ರೂವ್ ಆಗಬೇಕು. ತುಂಬ ಶೇಕ್ ಆಗ್ತಿದೆ. ಪಬ್ಲಿಕ್ ಅವರು ಕವರ್ ಮಾಡ್ತಾ ಎಸ್
ನೋಡ್ತಿರ್ಬೋದು ಯಾವ ರೀತಿ ಶೇಕ್ ಆಗ್ತಿದ್ದು. ಇಲ್ಲಿ ತುಂಬ ಜನ ಎಡವಿಸ ಬೀಳ್ಬೋದು. ಎಲ್ಲ ಕಾಮಗಾರಿನ ಕಳಪೆ ಮಾಡಿದ್ದಾರೆ. ಒಂದು ಕಡೆ ಜಲಮಂಡಳಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗತ್ತೆ, ಮಾನ್ಯ ಡಿ ಸಿ ಎಂ ಅವರು ಎಚ್ಚೆತ್ತುಕೊಳ್ಬೇಕಾಗತ್ತೆ. ನಿಮ್ಮ ಜಲಮಂಡಳಿ ಅಧಿಕಾರಿಗಳು ಯಾವ ರೀತಿ ಕಾಮಗಾರಿ ಮಾಡಿದರೆ, ಅದಕ್ಕೆ ಯಾವ ರೀತಿ ತ್ಯಾಪೆ ಹಚ್ಚಿದ್ದಾರೆ ಎಂಬುದು ಸ್ಪಷ್ಟ ಉದಾಹರಣೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಬುಲ್ ಟೆಂಪಲ್ ಮುಖ್ಯ ರಸ್ತೆಯಲ್ಲಿದ್ದೀನಿ. ನೋಡಿ, ಜಲಮಂಡಳಿ ಅಧಿಕಾರಿಗಳು ಕಾಮಗಾರಿ ಮಾಡಿದ್ದಾರೆ. ಇಲ್ಲಿ ಕೆಳಗಡೆ ಪೈಪ್ ಲೈನ್ ಹಾಕಿದ್ರು, ದುರಸ್ತಿ ಮಾಡಿದ್ದಾರೆ, ಸರಿಯಾಗಿ ಮುಚ್ಚಿಲ್ಲ. ನೋಡಿ, ಎಲ್ಲ ಕಟ್ಟಿಗೆಗಳ ಇಟ್ಟಿದ್ದಾರೆ. ತುಂಬ ಆಳವಾಗಿದೆ, ದೃಶ್ಯಗಳನ್ನ ನೋಡ್ತಿರ್ಬೋದು, ತುಂಬ ಆಳವಾಗಿದೆ. ಮತ್ತೊಂದು ಕಡೆ ಕಳಪೆ ಸಿಮೆಂಟ್ ಎಲ್ಲ ಕಿತ್ತು ಬರ್ತಿದೆ. ಒಂದು ಕಡೆ ಈ ಒಂದು ಭಾಗದ ವಾಹನ ಸವಾರರು ಮತ್ತು ಸಾರ್ವಜನಿಕರು ಓಡಾಡೋಕ್ಕೆ ತುಂಬ ಸಂಕಷ್ಟಕ್ಕೆ ಪಡ್ತಿದ್ದಾರೆ. ತುಂಬ ಎಡವಿ ಸಹ ಬಿದ್ದಿದ್ದಾರೆ. ತುಂಬ ಇಲ್ಲಿ ಅಪಘಾತಗಳಾಗಿದ್ದಾವೆ, ಆದರೂ ಎಚ್ಚೆತ್ಕೊಂಡಿಲ್ಲ. ಎಲ್ಲವೂ ಕಿತ್ತು ಹಾಕಿದ್ದಾರೆ. ಸರಿಯಾಗಿ ಒಂದು ಕಡೆ ಡಾಂಬರೀಕರಣ ಮಾಡಿಲ್ಲ, ಒಂದು ಕಡೆ ಅಲ್ಲಿ ತೆಗ್ಗುವಾಗಿದೆ, ಇಲ್ಲಿ ಎತ್ತರವಾಗಿದೆ. ಜಲಮಂಡಳಿಯ ಅಧಿಕಾರಿಗಳ ನಿರ್ಲಕ್ಷ್ಯ ಇದು. ಒಂದು ಕಡೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳ ಗುಂಡಿ ಮುಚ್ಚಲ್ಲ, ಜಲಮಂಡಳಿಯ ಅಧಿಕಾರಿಗಳು ಕಾಮಗಾರಿ ಮಾಡ್ತಾರೆ, ಸರಿಯಾಗಿ ದುರಸ್ತಿ ಮಾಡಲ್ಲ. ಇದಕ್ಕೆ ಸ್ಪಷ್ಟ ಉದಾಹರಣೆ ಈ ಒಂದು ಭಾಗದ ಒಂದು ಕಡೆ ನಿವಾಸಿಗಳು. ಸರ್ ಬರೀಲಿ, ನೋಡಿ ಸರ್ ಯಾವ ರೀತಿ ಜಲಮಂಡಳಿ ಅಧಿಕಾರಿಗಳು ಈ ಥರ ಮಾಡಿದ್ದಾರೆ ಅಂತ. ರೆಗ್ಯುಲರ್ ಆಗಿ ಓಡಾಡ್ತಾ ಇದ್ದೀನಿ, ರೆಗ್ಯುಲರ್ ಆಗಿ ಮಾಡ್ತೀವಿ. ಇವತ್ತಿನ ಯಾವ ಸ್ಥಿತಿ ಆಗಿದೆ ಅಂದರೆ, ಈವನ್ ಫುಟ್ಪಾತಲ್ಲಿ ನಾವು ನಡಿಲಿಕ್ಕೆ ಆಗ್ತಾಯಿಲ್ಲ, ಆಗದೆಯಾರೆ. ರೋಡ್ ಹೇಳಂಗೆ ಇಲ್ಲ, ಎಲ್ಲ ಕಡೆ ಗುಂಡಿ. ನಾನು ಕಾರ್ ತೊಗೊಂಡು ಹೋಗೋಕೆ, ಟೂ ವೀಲರ್ ಹೋದ್ರೂ ಯಾವುದ್ರಲ್ಲಾದರೂ ಕಷ್ಟಪಡ್ತಾ ಇದ್ದೀವಿ. ಮಕ್ಕಳು ಹೋಗೋರು, ಆಫೀಸ್ಗೆ ಹೋಗೋರು, ಫೈಂಡಿಂಗ್ ವೆರಿ ಡಿಫಿಕಲ್ಟ್. ನೋಡಿ ಸರ್, ಇದು ಯಾವ ರೀತಿ ಮಾಡಿದ್ರೆ ಸರಿಯಾಗಿ ಮುಚ್ಚಿಲ್ಲ, ಎಲ್ಲ ಕಳಪೆ ಮಾಡಿದ್ದಾರೆ, ಕಟ್ಟಿಗೆ ಇಟ್ಟಿದ್ದಾರೆ ರೋಡಿಗೆ ಅಂತ. ಕನ್ಸಿಸ್ಟೆಂಟಾಗಿ ಆಗ್ತಾ ಇದೆ ಇದು ಮೊದಲನೇ ಬಾರಿ ಅಲ್ಲ. ಮಳೆ ಗಿಳೆ ಬಂದ್ಬಿಟ್ರೆ ರೋಡ್ಗಳಲ್ಲಿ ನೋಡ್ತೀವಲ್ಲ, ಗುಂಡಿ ಎಲ್ಲಿದೆ, ರೋಡ್ ಎಲ್ಲಿದೆ, ಸಿಕ್ಕಾಪಟ್ಟೆ ಕಷ್ಟಪಟ್ಟು ಬೀಳ್ಬೇಕಾಗತ್ತೆ. ವಯಸ್ಸಾದವ್ರು ಕಷ್ಟ ಆಗಲ್ವಾ ಅಂತಿದ್ದು, ಇಲ್ಲಿ ಎಡಿ ಬೀಳಲ್ವಾ ಅಂತ. ನಾನು ಹೇಳಿ, ನನಗೆ ಕಷ್ಟ ಆಗ್ತಾರೆ. ಐ ಆಮ್ ಸೀನಿಯರ್ ಸಿಟಿಸನ್, ನನಗೂ ಕಷ್ಟ ಆಗುತ್ತೆ. ಸಣ್ಣ ಪುಟ್ಟ ಹುಡುಗರು ಪಾಪ ಸ್ಕೂಲಿಗೆ ಇರ್ತಾರೆ, ದೊಡ್ಡವರು ಇರ್ತಾರೆ, ಹೆಂಗಸಿರ್ತಾರೆ, ಎಲ್ರಿಗೂ ಕಷ್ಟ ಇದೆ ಇದು. ಏನು ಹೇಳಿದ್ರು ಸರ್, ಬ್ರ್ಯಾಂಡ್ ಬೆಂಗಳೂರು ಕನಸು ಹೊತ್ತ ಡಿಸೆಂಬರ್ಗೆ ಬ್ರ್ಯಾಂಡ್ ಬೆಂಗಳೂರು ಮಾತಾಡ್ತಾ ಇದ್ದಾರೆ ಇವತ್ತು. ಇದನ್ನು ಬೇಸಿಕ್ ಫೆಸಿಲಿಟಿ, ಬೇಸಿಕ್ ನೆಸೆಸಿಟಿ ಟ್ಯಾಕ್ಸ್ ಪೇಯರ್ಗೆ ತೆರಿಗೆ ನಮ್ಮ ಹಣದಿಂದ ಆಗ್ತಾ ಇರೋವಂಥ ಒಂದು ವ್ಯವಸ್ಥೆ ಇದು. ಇದನ್ನು ಮಾಡಬೇಕು ಅವರು. ಮಾತುಗಳು ನಿಲ್ಲಿಸಿ ಮಾಡಬೇಕು. ನೆನೆ ಯಾರೋ ಮಿನಿಸ್ಟ್ರ್ ಹೇಳ್ತಾರೆ BJP ಅವ್ರು ನಾನು ಹೇಳ್ತೀನಿ, ಐ ಆಮ್ ನಾಟ್ ಫಾರ್ ಈ ಗೌರ್ಮೆಂಟ್. ಅವ್ರುಗಳನ್ನ ಬ್ಲೇಮ್ ಮಾಡಬಾರ್ದು ಇವರು. ನೀವು ಮಾಡೋದನ್ನು ಫಸ್ಟ್ ಮಾಡಿ. ಜನಕ್ಕೆ ಮಾಡೋಕ್ಕೆ ಬೇಕಾದಷ್ಟು ಕೆಲಸ ಇದೆ, ಅದು ಇದು ಬಿಟ್ಬಿಟ್ಟು ಪಾಸಿಟಿವ್ ಆಗಿ ಈ ಗುಂಡಿ ಮುಚ್ಚೋ ಕಾರ್ಯ ಆಗಬೇಕು. ಮಳೆ ಬರ್ತಾ ಇದೆ, ಮಳೆ ನಿಂತಿದೆ, ಮಳೆ ಇದ್ದೇ ಇರುತ್ತೆ ಕಾನ್ಸ್ಟೆಂಟಾಗಿ. ಬಟ್ ವಾಟ್ ಹ್ಯಾವ್ ಯು ಡನ್? ನೀವೇನು ಮಾಡಿದ್ರಿ? ಕ್ವಾಲಿಟಿ ರಸ್ತೆ ಮಾಡ್ತಿಲ್ಲ. ಕ್ವಾಲಿಟಿ ರಸ್ತೆ ಯಾವಾಗಲೂ ಇಲ್ಲ. ಸೊ ಇದ್ರ ಬಗ್ಗೆ ಕಾಳಜಿ ವಹಿಸಿ ಆದಷ್ಟು ಬೇಗ ಆಗಿ ಇಂಪ್ರೂವ್ ಆಗಬೇಕು. ನೋಡ್ತಿರ್ಬೋದು, ತುಂಬ ಶೇಕ್ ಆಗ್ತಿದೆ. ರಿಪಬ್ಲಿಕ್ ಅವರು ಕವರ್ ಮಾಡ್ತಾ ಎಸ್ ನೋಡ್ತಿರ್ಬೋದು ಯಾವ ರೀತಿ ಶೇಕ್ ಆಗ್ತಿದ್ದು. ಇಲ್ಲಿ ತುಂಬ ಜನ ಎಡವಿ ಸಹ ಬೀಳ್ಬೋದು. ಎಲ್ಲ ಕಾಮಗಾರಿನ ಕಳಪೆ ಮಾಡಿದ್ದಾರೆ. ಒಂದು ಕಡೆ ಜಲಮಂಡಳಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗತ್ತೆ, ಮಾನ್ಯ ಡಿ ಸಿ ಎಂ ಅವರು ಎಚ್ಚೆತ್ತುಕೊಳ್ಬೇಕಾಗತ್ತೆ. ನಿಮ್ಮ ಜಲಮಂಡಳಿ ಅಧಿಕಾರಿಗಳು ಯಾವ ರೀತಿ ಕಾಮಗಾರಿ ಮಾಡಿದರೆ, ಅದಕ್ಕೆ ಯಾವ ರೀತಿ ತ್ಯಾಪೆ ಹಚ್ಚಿದ್ದಾರೆ ಎಂಬುದು ಸ್ಪಷ್ಟ ಉದಾಹರಣೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಬುಲ್ ಟೆಂಪಲ್ ಮುಖ್ಯ ರಸ್ತೆಯಲ್ಲಿದ್ದೀನಿ. ನೋಡಿ, ಜಲಮಂಡಳಿ ಅಧಿಕಾರಿಗಳು ಕಾಮಗಾರಿ ಮಾಡಿದ್ದಾರೆ. ಇಲ್ಲಿ ಕೆಳಗಡೆ ಪೈಪ್ ಲೈನ್ ಹಾಕಿದ್ರು, ದುರಸ್ತಿ ಮಾಡಿದ್ದಾರೆ, ಸರಿಯಾಗಿ ಮುಚ್ಚಿಲ್ಲ. ನೋಡಿ, ಎಲ್ಲ ಕಟ್ಟಿಗೆಗಳ ಇಟ್ಟಿದ್ದಾರೆ. ತುಂಬ ಆಳವಾಗಿದೆ, ದೃಶ್ಯಗಳನ್ನ ನೋಡ್ತಿರ್ಬೋದು, ತುಂಬ ಆಳವಾಗಿದೆ. ಮತ್ತೊಂದು ಕಡೆ ಕಳಪೆ ಸಿಮೆಂಟ್ ಎಲ್ಲ ಕಿತ್ತು ಬರ್ತಿದೆ. ಒಂದು ಕಡೆ ಈ ಒಂದು ಭಾಗದ ವಾಹನ ಸವಾರರು ಮತ್ತು ಸಾರ್ವಜನಿಕರು ಓಡಾಡೋಕ್ಕೆ ತುಂಬ ಸಂಕಷ್ಟಕ್ಕೆ ಪಡ್ತಿದ್ದಾರೆ. ತುಂಬ ಎಡವಿ ಸಹ ಬಿದ್ದಿದ್ದಾರೆ. ತುಂಬ ಇಲ್ಲಿ ಅಪಘಾತಗಳಾಗಿದ್ದಾವೆ, ಆದರೂ ಎಚ್ಚೆತ್ಕೊಂಡಿಲ್ಲ. ಎಲ್ಲವೂ ಕಿತ್ತು ಹಾಕಿದ್ದಾರೆ. ಸರಿಯಾಗಿ ಒಂದು ಕಡೆ ಡಾಂಬರೀಕರಣ ಮಾಡಿಲ್ಲ, ಒಂದು ಕಡೆ ಅಲ್ಲಿ ತೆಗ್ಗುವಾಗಿದೆ, ಇಲ್ಲಿ ಎತ್ತರವಾಗಿದೆ. ಜಲಮಂಡಳಿಯ ಅಧಿಕಾರಿಗಳ ನಿರ್ಲಕ್ಷ್ಯ ಇದು. ಒಂದು ಕಡೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳ ಗುಂಡಿ ಮುಚ್ಚಲ್ಲ, ಜಲಮಂಡಳಿಯ ಅಧಿಕಾರಿಗಳು ಕಾಮಗಾರಿ ಮಾಡ್ತಾರೆ, ಸರಿಯಾಗಿ ದುರಸ್ತಿ ಮಾಡಲ್ಲ. ಇದಕ್ಕೆ ಸ್ಪಷ್ಟ ಉದಾಹರಣೆ ಈ ಒಂದು ಭಾಗದ ಒಂದು ಕಡೆ ನಿವಾಸಿಗಳು. ಸರ್ ಬರೀಲಿ, ನೋಡಿ ಸರ್ ಯಾವ ರೀತಿ ಜಲಮಂಡಳಿ ಅಧಿಕಾರಿಗಳು ಈ ಥರ ಮಾಡಿದ್ದಾರೆ ಅಂತ. ರೆಗ್ಯುಲರ್ ಆಗಿ ಓಡಾಡ್ತಾ ಇದ್ದೀನಿ, ರೆಗ್ಯುಲರ್ ಆಗಿ ಮಾಡ್ತೀವಿ. ಇವತ್ತಿನ ಯಾವ ಸ್ಥಿತಿ ಆಗಿದೆ ಅಂದರೆ, ಈವನ್ ಫುಟ್ಪಾತಲ್ಲಿ ನಾವು ನಡಿಲಿಕ್ಕೆ ಆಗ್ತಾಯಿಲ್ಲ, ಆಗದೆಯಾರೆ. ರೋಡ್ ಹೇಳಂಗೆ ಇಲ್ಲ, ಎಲ್ಲ ಕಡೆ ಗುಂಡಿ. ನಾನು ಕಾರ್ ತೊಗೊಂಡು ಹೋಗೋಕೆ, ಟೂ ವೀಲರ್ ಹೋದ್ರೂ ಯಾವುದ್ರಲ್ಲಾದರೂ ಕಷ್ಟಪಡ್ತಾ ಇದ್ದೀವಿ. ಮಕ್ಕಳು ಹೋಗೋರು, ಆಫೀಸ್ಗೆ ಹೋಗೋರು, ಫೈಂಡಿಂಗ್ ವೆರಿ ಡಿಫಿಕಲ್ಟ್. ನೋಡಿ ಸರ್, ಇದು ಯಾವ ರೀತಿ ಮಾಡಿದ್ರೆ ಸರಿಯಾಗಿ ಮುಚ್ಚಿಲ್ಲ, ಎಲ್ಲ ಕಳಪೆ ಮಾಡಿದ್ದಾರೆ, ಕಟ್ಟಿಗೆ ಇಟ್ಟಿದ್ದಾರೆ ರೋಡಿಗೆ ಅಂತ. ಕನ್ಸಿಸ್ಟೆಂಟಾಗಿ ಆಗ್ತಾ ಇದೆ ಇದು ಮೊದಲನೇ ಬಾರಿ ಅಲ್ಲ. ಮಳೆ ಗಿಳೆ ಬಂದ್ಬಿಟ್ರೆ ರೋಡ್ಗಳಲ್ಲಿ ನೋಡ್ತೀವಲ್ಲ, ಗುಂಡಿ ಎಲ್ಲಿದೆ, ರೋಡ್ ಎಲ್ಲಿದೆ, ಸಿಕ್ಕಾಪಟ್ಟೆ ಕಷ್ಟಪಟ್ಟು ಬೀಳ್ಬೇಕಾಗತ್ತೆ. ವಯಸ್ಸಾದವ್ರು ಕಷ್ಟ ಆಗಲ್ವಾ ಅಂತಿದ್ದು, ಇಲ್ಲಿ ಎಡಿ ಬೀಳಲ್ವಾ ಅಂತ. ನಾನು ಹೇಳಿ, ನನಗೆ ಕಷ್ಟ ಆಗ್ತಾರೆ. ಐ ಆಮ್ ಸೀನಿಯರ್ ಸಿಟಿಸನ್, ನನಗೂ ಕಷ್ಟ ಆಗುತ್ತೆ. ಸಣ್ಣ ಪುಟ್ಟ ಹುಡುಗರು ಪಾಪ ಸ್ಕೂಲಿಗೆ ಇರ್ತಾರೆ, ದೊಡ್ಡವರು ಇರ್ತಾರೆ, ಹೆಂಗಸಿರ್ತಾರೆ, ಎಲ್ರಿಗೂ ಕಷ್ಟ ಇದೆ ಇದು. ಏನು ಹೇಳಿದ್ರು ಸರ್, ಬ್ರ್ಯಾಂಡ್ ಬೆಂಗಳೂರು ಕನಸು ಹೊತ್ತ ಡಿಸೆಂಬರ್ಗೆ. ಬ್ರ್ಯಾಂಡ್ ಬೆಂಗಳೂರು ಮಾತಾಡ್ತಾ ಇದ್ದಾರೆ ಇವತ್ತು. ಇದನ್ನು ಬೇಸಿಕ್ ಫೆಸಿಲಿಟಿ, ಬೇಸಿಕ್ ನೆಸೆಸಿಟಿ ಟ್ಯಾಕ್ಸ್ ಪೇಯರ್ಗೆ ತೆರಿಗೆ ನಮ್ಮ ಹಣದಿಂದ ಆಗ್ತಾ ಇರೋವಂಥ ಒಂದು ವ್ಯವಸ್ಥೆ ಇದು. ಇದನ್ನು ಮಾಡಬೇಕು ಅವರು. ಮಾತುಗಳು ನಿಲ್ಲಿಸಿ ಮಾಡಬೇಕು. ನೆನೆ ಯಾರೋ ಮಿನಿಸ್ಟ್ರ್ ಹೇಳ್ತಾರೆ, BJP ಅವ್ರು ನಾನು ಹೇಳ್ತೀನಿ, ಐ ಆಮ್ ನಾಟ್ ಫಾರ್ ಈ ಗೌರ್ಮೆಂಟ್. ಅವ್ರುಗಳನ್ನ ಬ್ಲೇಮ್ ಮಾಡಬಾರ್ದು ಇವರು. ನೀವು ಮಾಡೋದನ್ನು ಫಸ್ಟ್ ಮಾಡಿ. ಜನಕ್ಕೆ ಮಾಡೋಕ್ಕೆ ಬೇಕಾದಷ್ಟು ಕೆಲಸ ಇದೆ, ಅದು ಇದು ಬಿಟ್ಬಿಟ್ಟು ಪಾಸಿಟಿವ್ ಆಗಿ
ಈ ಗುಂಡಿ ಮುಚ್ಚೋ ಕಾರ್ಯ ಆಗಬೇಕು. ಮಳೆ ಬರ್ತಾ ಇದೆ, ಮಳೆ ನಿಂತಿದೆ, ಮಳೆ ಇದ್ದೇ ಇರುತ್ತೆ ಕಾನ್ಸ್ಟೆಂಟಾಗಿ. ಬಟ್ ವಾಟ್ ಹ್ಯಾವ್ ಯು ಡನ್? ನೀವೇನು ಮಾಡಿದ್ರಿ? ಕ್ವಾಲಿಟಿ ರಸ್ತೆ ಮಾಡ್ತಿಲ್ಲ. ಕ್ವಾಲಿಟಿ ರಸ್ತೆ ಯಾವಾಗಲೂ ಇಲ್ಲ. ಸೊ ಇದ್ರ ಬಗ್ಗೆ ಕಾಳಜಿ ವಹಿಸಿ ಆದಷ್ಟು ಬೇಗ ಇಂಪ್ರೂವ್ ಆಗಬೇಕು. ನೋಡ್ತಿರ್ಬೋದು ತುಂಬ ಶೇಕ್ ಆಗ್ತಿದೆ. ರಿಪಬ್ಲಿಕ್ ಅವರು ಕವರ್ ಮಾಡ್ತಾ ಎಸ್ ನೋಡ್ತಿರ್ಬೋದು ಯಾವ ರೀತಿ ಶೇಕ್ ಆಗ್ತಿದೆ ಇದು. ಇಲ್ಲಿ ತುಂಬ ಜನ ಎಡೆಯೂ ಸಹ ಬೀಳ್ಬೋದು. ಎಲ್ಲ ಕಾಮಗಾರಿನ ಕಳಪೆ ಮಾಡಿದ್ದಾರೆ. ಒಂದು ಕಡೆ ಜಲಮಂಡಳಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗತ್ತೆ, ಮಾನ್ಯ ಡಿ ಸಿ ಎಂ ಅವರು ಎಚ್ಚೆತ್ತುಕೊಳ್ಬೇಕಾಗತ್ತೆ. ನಿಮ್ಮ ಜಲಮಂಡಳಿ ಅಧಿಕಾರಿಗಳು ಯಾವ ರೀತಿ ಕಾಮಗಾರಿ ಮಾಡಿದರೆ, ಅದಕ್ಕೆ ಯಾವ ರೀತಿ ತ್ಯಾಪೆ ಹಚ್ಚಿದ್ದಾರೆ ಎಂಬುದು ಸ್ಪಷ್ಟ ಉದಾಹರಣೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.